ಕೇವಲ ಇದಕ್ಕೆ ಉಡುಪಿ ಬಂದಾಗ ಭಾರಿ ಖುಷಿ ಆಗ್ಬೋದು. ಅಂಬರೀಷ್ ಉಡುಪಿ ಒಂಜಿ ಸ್ಪೆಷಲ್ ಜಾಗ, ಅವರ ಫೇವ್ರೆಟ್ ಪ್ಲೇಸ್ ಆಗಿತ್ತು. ನಮ್ಮ ಮುಂದೆ ಇರೋದು ಆಯ್ಕೆ ಎರಡೇ, ಒಂದು ತಪ್ಪು ಒಂದು ರೈಟ್. ತುಂಬಾ ಸಿಂಪಲ್ ಅಲ್ವಾ? ನಮಗೆ ತಪ್ಪು ರೈಟ್ ಒಂದು ಆಯ್ಕೆ ಇದ್ದಾಗ ಯಾವ ಆಯ್ಕೆಯನ್ನು ನಾವು ಮಾಡ್ಕೊಳ್ತೀವಿ? ರೈಟ್ ಅನ್ನೋ ಆಯ್ಕೆ ಅಲ್ವಾ? ನೀವು ನೋಡ್ತಾ ಇದ್ದೀರಾ, ಈ ಕಳೆದ 10 ವರ್ಷಗಳಿಂದ ಮೋದಿಯವರ ಸರ್ಕಾರ ಅವರ ನೇತೃತ್ವದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ದೇಶದ ಎಲ್ಲ ಭಾಗಗಳಿಗೂ ಅವರ ಒಂದು ಪ್ರಯತ್ನವನ್ನ ಮಾಡಿ ತಲುಪಿಸ್ತಾ ಇದ್ದಾರೆ ಅಂತ. ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ರಾಜಕಾರಣ ಅಂದ್ರೆ ಅದು ಮೋದಿಯವರೇ. ಅದೊಂದೇ ನಾನು ಹೇಳಲು ಇಷ್ಟಪಡ್ತೀನಿ. ಹೌದು, ಇವತ್ತಿನ ದಿನ ನಾವೆಲ್ಲರೂ ಈಗ ಪಾಪ ನಾವು ಲೇಟಾಗಿ ಬಂದಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ. ನಮ್ಮ ಕೈಲಿ ಇರಲಿಲ್ಲ, ಫ್ಲೈಟು ಸ್ವಲ್ಪ ಸಮಯ ತಗೊಂಡು ಅದು ಬೇರೆ ಕಡೆಯಿಂದ ಬರಬೇಕಿತ್ತು, ಹಾಗಾಗಿ ಲೇಟ್ ಆಯಿತು. ತುಂಬ ಜನ ಮಹಿಳೆಯರು ಬೆಳಗ್ಗೆಯಿಂದ ಕಾಯ್ತಾ ಇದ್ರು. ಪಾಪ ಅವರು ಈಗ ಹೊರಟರು, ಹಸಿವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗೆ ಅರ್ಥ ಆಗುತ್ತೆ, ತೊಂದರೆ ಇಲ್ಲ. ಆದರೆ ವೋಟಿನ ದಿನ ಬಂದಾಗ ಈ ರೀತಿ ಬಿಡಬೇಡಿ. ಅವರೆಲ್ಲ ನೀವು ಪ್ರತಿಯೊಬ್ಬರನ್ನ ಕರ್ಕೊಂಡು ಹೋಗಿ ವೋಟ್ ಹಾಕಿಸುವಂಥ ಜವಾಬ್ದಾರಿ ನೀವು ತಗೊಂಡು ನೀವು ವೋಟ್ ಹಾಕಿಸ್ಲೇಬೇಕಾಗುತ್ತೆ. ಇನ್ನು ನಮ್ಮ ಅಭ್ಯರ್ಥಿ ಆದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಸಜ್ಜನ, ಸರಳ ವ್ಯಕ್ತಿತ್ವ. ನಿಜಕ್ಕೂ ನಿಮ್ಮ ಅದೃಷ್ಟ ಅಂತ. ಅವರನ್ನು ನಿಸ್ವಾರ್ಥರು. ನಾನು ಅವ್ರನ್ನ ಮುಜರಾಯಿ ಇಲಾಖೆ ಸಚಿವರಿದ್ದಾಗ ನಾನು ಮಂಡ್ಯ ಸಂಸದೆ ಆಗಿ ಹಲವಾರು ಬಾರಿ ನನ್ನ ಕ್ಷೇತ್ರಕ್ಕೂ ನಾನು ದೇವಸ್ಥಾನಗಳಿಗೆ ಅನುದಾನ ಕೇಳಿದಾಗ ಅವ್ರು ಯಾವುದಕ್ಕೂ ಬೇಡ ಅಂತಿಲ್ಲ. ತುಂಬ ದೊಡ್ಡ ಮನಸ್ಸು ಮಾಡಿ ಅಷ್ಟು ನನಗೆ ಸಹಕಾರನ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅಂಬರೀಷ್ ಅವರು ಹೌಸಿಂಗ್ ಮಿನಿಸ್ಟರ್ ಇದ್ದಾಗಲೂ ಅವ್ರನ್ನ ಕರೆದು ಈ ಭಾಗಕ್ಕೂ ಹಲವಾರು ಮನೆಗಳನ್ನ ಕಟ್ಟಿಕಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಒಂದು ಸಮಯದಲ್ಲೂ ಹಲವಾರು ಸವಾಲುಗಳನ್ನ ನಾನು ಎದುರಿಸಬೇಕಾದ್ರೆ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಕಸ್ಮಾತ್ ಒಂದಿನ ನಮ್ಮ ಮನೆಗೆ ಬಂದು, ನೀವು ನಮ್ಮ ಸಹೋದರಿ ಇದ್ದಾರೆ, ನೀವು ನಾವೆಲ್ಲ ಇದ್ದೀವಿ, ಯಾವುದಕ್ಕೂ ನೀವು ಮುಂದೆ ಹೋಗಬೇಡಿ, ನಾವು ನಿಮ್ಮ ಪರ ಇದ್ದೀವಿ ಅನ್ನೋಂಥ ಮಾತುಗಳನ್ನ ನನಗೆ ಆವಾಗ ಅವರ ಪರಿಚಯನೂ ಇರಲಿಲ್ಲ. ಅವರಾಗೆ ಬಂದು ನನಗೆ ಮಾತುಗಳನ್ನ ಹೇಳಿ ಧೈರ್ಯವನ್ನ ತುಂಬಿ ಅವರು ಹೋದ್ರು. ಈ ವಿಷಯಗಳನ್ನ ಹೇಳಿ ಕೇಳ್ತಾ ಇದ್ದಾರೆ
ಕಮಲದ ಚಿಹ್ನೆಗೆ ನಿಮ್ಮ ಓಟ್ ಇರಲಿ. ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಿಮ್ಮ ಓಟ್ ಇರಲಿ. ಮೋದಿ ಅವರ ನೇತೃತ್ವಕ್ಕೆ ನಿಮ್ಮ ಓಟ್ ಇರಲಿ. ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಿಮ್ಮನ್ನು ಕೇಳಿಕೊಂಡು, ಮೋದಿ ಅವರು ಕೇಳಿದ್ದು 400 ಸ್ಥಾನ. ನಾವು ಕೊಡಬೇಕಾಗಿರೋದು ಒಂದೇ ಓಟ್ ನಮಗೆ. ಒಂದು ಓಟ್ ಸಾಕು ಅಷ್ಟೇ. 400 ಸ್ಥಾನದಲ್ಲಿ ಬಿಜೆಪಿ ಬಂದೇ ಬರುತ್ತೆ. ಮೋದಿ ಸರ್ಕಾರ ಮತ್ತೊಮ್ಮೆ ಬರುತ್ತೆ. ನಾವೆಲ್ಲರಿಗೂ ಇದೇ ರೀತಿ ಅತ್ಯಧಿಕವಾದ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ ಅನ್ನೋ ಭರವಸೆ. ಯಾಕಂದ್ರೆ ನಿಜವಾದ ಗ್ಯಾರಂಟಿ ಮೋದಿ ಗ್ಯಾರಂಟಿ. ಆ ನಂಬಿಕೆಯನ್ನು ಇಟ್ಕೊಂಡು ನೀವು ಹೋಗಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈಗಾಗಲೇ ಊಹಾಪೋಹಗಳು ಏನು ಹೊಸದೇನಿಲ್ಲ. ನನ್ನ ಎಲೆಕ್ಷನ್ ಆಗ್ತಿದೆ. ಇದು ಅತಿ ಮುಖ್ಯವಾದ ಚರ್ಚೆ ಮಾಡುವ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ದರ್ಶನ್ ಅವರು ಮಂಡ್ಯ ಕ್ಷೇತ್ರದಲ್ಲೇ 3 ಕಡೆಗೆ 3 ಪಾರ್ಟಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ. ಮದ್ದೂರಲ್ಲಿ ಕಾಂಗ್ರೆಸ್, ಪಾಂಡವಪುರದಲ್ಲಿ ರೈತ ಸಂಘ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಪರ ದರ್ಶನ್ ಮಾಡಿದ್ರು. ಅದು ನಿಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಸ್ಪರ್ಧೆ ಮಾಡಿದ್ರೆ ಖಂಡಿತ ದರ್ಶನ್ ನನ್ನ ಪರ ಪ್ರಚಾರ ಮಾತ್ರ ಬರ್ತಿದ್ರು ಮಂಡ್ಯದಲ್ಲಿ. ಬೇರೆ ಕಡೆ ನಾನು ಹೇಳಕ್ಕಾಗಲ್ಲ. ಈಗ ನಾನು ಸ್ಪರ್ಧೆ ಮಾಡದೇ ಇದ್ದಾಗ ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಒಂದು ನಾನು ದರ್ಶನ್ಗೆ ಇಂಥ ಕಡೆ ಹೋಗು, ಇಂಥ ಕಡೆ ಹೋಗ್ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರಚಾರಕ್ಕೂ ನಾನು ಅವನ ಬಾ ಅಂತ ಕರೆದಿಲ್ಲ. ತಾನಾಗೆ ಬಂದು ನಿಮ್ಮ ಪರ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಬಂದು ನನಗೆ ಪ್ರಚಾರ ಮಾಡಿದ್ರು. ದರ್ಶನ ಆಗಲಿ, ಯಶ ಆಗಲಿ. ಸೊ ಹಾಗಾಗಿ ಈ ಒಂದು ಸುಳ್ಳಿನ ಪ್ರಚಾರ ಅವರವರ ಅನುಕೂಲಕ್ಕೆ ಅವರು ಮಾಡ್ತಿರ್ಬೋದು. ದರ್ಶನ್ ಅವ್ರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರ ಕಳಿಸೋದ್ಕಿಂತ ನಾನೇ ಆ ಪಕ್ಷ ಸೇರ್ಕೊಳ್ಬಹುದಾಗಿತ್ತಲ್ಲ. ನನಗೇನು ಅಭಿಪ್ರಾಯ ಇತ್ತು, ನನಗೇನು ಅನಿವಾರ್ಯತೆ ಇತ್ತಾ ಇದೇ ಪಕ್ಷ ಸೇರ್ಬೇಕು ಅಂತ? ನನಗೆ ಯಾವಾಗ ಸೀಟ್ ಸಿಕ್ಕಿಲ್ವೋ ನನಗೆ ಎಲ್ಲ ಅವಕಾಶ ಇತ್ತು. ಅವ್ರ ಪರವಾಗಿ ನಾನು ಕ್ಯಾಂಪೇನ್ ಮಾಡ್ಬೋದಾಗಿತ್ತಲ್ವಾ? ಈ ರೀತಿ ಈ ಕಡೆಯಿಂದ ಈ ಹೂವನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ನನಗೇನಿದೆ? ಬಿಕಾಸ್ ಐ ಟೋಟಲಿ ಅಬ್ಸಲ್ಯೂಟ್ಲಿ ಬಿಲೀವ್ ಮೋದಿ ಅವರ ಲೀಡರ್ಶಿಪ್ ನಮ್ಮ ದೇಶಕ್ಕೆ ಅಗತ್ಯವಿದೆ ಅನ್ನುವಂಥ ಕಾರಣಕ್ಕೆ. ಸೊ ಈ ರೀತಿ ಪುಕಾರಗಳನ್ನ ದಯವಿಟ್ಟು ಯಾರು ನಂಬೋಕ್ ಹೋಗಬೇಡಿ ಅಂತಾನೆ ನಾನು ಮನವಿ ಮಾಡ್ತೀನಿ. ನೋಡಿ, ನಾನು ಅಲ್ಲಿ ಸೀಟ್ ಬಿಟ್ಟುಕೊಟ್ಟು ನಾನು ಬಿಜೆಪಿ ಸೇರಿದ್ದೀನಿ ಅಂದ್ರೆ ಏನರ್ಥ ಮಾಡ್ಕೊಂಡಿದ್ದೀನಿ? ನಾನು ಆ ಸೀಟ್ ಬಿಟ್ಟುಕೊಟ್ಟು ಅಂದ್ರೆ ಕಾಂಗ್ರೆಸ್ ಸೇರಿದ್ರೆ ನೀವು ಈ ಮಾತನ್ನ ಕೇಳಬಹುದು. ಅಲ್ಲಿಗೆ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಯಾರ ತರ ಇದ್ದೀನಿ, ಯಾರನ್ನ ಸಪೋರ್ಟ್ ಮಾಡ್ತೀನಿ ಅಂತ. ಈಗ ನಾನು ಎಲ್ಲೆಲ್ಲಿ ಪ್ರಚಾರ, ಇವತ್ತು ಉಡುಪಿಗೆ ಬಂದಿದ್ದೀನಿ, ಸಾಯಂಕಾಲ ಬೆಂಗಳೂರಲ್ಲಿದೆ, ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅದೆಲ್ಲ ಪಕ್ಷದಲ್ಲಿ ಕೋಆರ್ಡಿನೇಟ್ಸ್ ಮಾಡುವಂತ ವಿಷಯ. ಅವ್ರು ಎಲ್ಲೆಲ್ಲಿ ಪ್ಲಾನ್ ಮಾಡಿ ನನಗೆ ಶೆಡ್ಯೂಲು ಒಂದೊಂದು ಸಲ ನೈಟ್ ಕೊಡ್ತಾರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಕಡೆಗೆಲ್ಲ ನಾನು ಹೋಗ್ತಾ ಇದ್ದೀನಿ. ಮೊನ್ನೆ ಬೆಂಗಳೂರು ಬಿಸಿ ಮೋಹನ್, ಬೆಂಗಳೂರು ಸೆಂಟ್ರಲ್ MP ಅವ್ರಿಗೂ ನಾನು ಕ್ಯಾಂಪೇನ್ ಮಾಡಿದ್ದೀನಿ. ಸೊ ಈ ರೀತಿ ಇದು ಅನ್ನೆಸೆಸರಿ ಚರ್ಚೆ. ನಮ್ಮ ಕರ್ನಾಟಕದಲ್ಲಿ 28 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಡೀತಾ ಇದೆ. ಮಂಡ್ಯ ಮಾತ್ರ ಇದೊಂದು ಕಾಂಟ್ರವರ್ಸಿಗಾಗಿ ಫೋಕಸ್ ಮಾಡೋದು ತಪ್ಪಾಗುತ್ತೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.